ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಾನು ಮಾಮೂಲಿ ಒಂದು 8-8:30 ಊರಿಗೆ ಬಂದೆ. ಸೊ ಬಂದು ರೊಟ್ಟಿ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದಾಯಿತು. ಹಾಗೆ ಮಗನಿಗೆ ಸ್ಕೂಲ್ ಇವತ್ತು ಆಫ್ ಡೇ ಇದೆ. ಆದರೂ ಆಫ್ ಡೇ ಅಂದರೆ 1 ಗಂಟೆವರೆಗೂ ಇದೆ ಅಷ್ಟೇ. ಬಟ್ ಅದಾದಮೇಲೆ ಇವನೊಂದು ಯಾವುದೋ ಒಂದು ಡ್ರಾಮಾಗೆ ಸೇರ್ಕೊಂಡಿದ್ದ. ಸೊ ಅದೇನೋ ಒಂದು ಸ್ವಲ್ಪ ಏನಂತಾರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ 3 ಗಂಟೆವರೆಗೂ. ಇವಾಗ ಮನೆಯವರು ಹೋಗ್ತಾರೆ ಮತ್ತೆ ಚಂದ್ರಾಯಪಟ್ಟಣಕ್ಕೆ. ಸೊ ಅಲ್ಲಿ ಮನೆಗೆ ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು. ಸ್ವಲ್ಪ ಅಕ್ಕಿ ಹಿಟ್ಟು ಇದೆಲ್ಲ ಮುಗ್ದೋಗಿತ್ತು, ಅದನ್ನೆಲ್ಲನೂ ಕೊಟ್ಟು ಕಳಿಸ್ಬೇಕು. ಹಾಗೆ ಕೆಲವೊಂದು ಬಾಕ್ಸಸ್ಸು ಇವ್ರಿಗೆ ತಿಂಡಿ ಅದು ಇದು ಬಂದಾಗೆಲ್ಲ ಕೊಟ್ಟು ಕಳಿಸ್ತಿದ್ದೆ ಅಲ್ವಾ. ಬಾಕ್ಸ್ ಎಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಚಂದ್ರಾಯಪಟ್ಟಣದಲ್ಲಿ ಒಂದು ಇರಲಿಲ್ಲ. ಸೊ ಅದೆಲ್ಲನೂ ಕೂಡ ಮಾಡಬೇಕು. ಹಾಗೆ ಎಲ್ಲವೂ ಕೂಡ ಕ್ಲೀನ್ ಮಾಡಿಲ್ಲ ಇನ್ನು. ಸೊ ಇವಾಗ ಎಲ್ಲನೂ ಕ್ಲೀನ್ ಮಾಡಬೇಕು. ಓಕೆ, ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ ಬನ್ನಿ. ತುಂಬ ಕೆಲಸಗಳಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ನೋಡೋಣ. ಊರಿಗೆ ಹೋಗ್ತಿದ್ದಂಗೆ ಫಸ್ಟು ನಾನು ಹೋಗೋದೆ ತೋಟಕ್ಕೆ. ಯಾಕಂದರೆ ನಾವು ಸರಿ ಹೋಗಬೇಕಾದ ಮುಂಚೆನೇ ಜೋಳ ಹಾಕಿ ಹೋಗಿದ್ದೆ. ಸೊ ಅದು ನೋಡ್ಕೊಂಡು ಬರೋಣ ಅಂತ ಹೇಳಿ ಬರ್ತಿದ್ದಂಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಸೊ ಚಟ್ನಿ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ತೋಟಕ್ಕೆ ಬಂದೆ. ಸ್ವಲ್ಪ ಕಾಫಿ ಎಲ್ಲ ಕುಡಿದು, ಯಾಕಂದರೆ ಬೆಳಗ್ಗೆನೇ ಎತ್ತಿ ಬಂದಿದ್ದರಿಂದ 7:30ಗೆ ಬಸ್ಸಿಗೆ ಬಂದಿದ್ದರಿಂದ ತುಂಬ ಥಂಡಿ ಇತ್ತು. ಸೊ ಇಂತಹ ಚಳಿ ಟೈಮ್ನಲ್ಲಿ ಕಾಫಿ ಕುಡಿಬೇಕು ಅಂತ ಖಂಡಿತ ಅನಿಸಿದೆ. ನಾನಂತೂ ಕಾಫಿ ಫೇವ್ರೇಟು. ಸೊ ಬೆಳಗ್ಗೆ ಎದ್ದು ಇವಾಗ ಸ್ವಲ್ಪ ಗ್ರೀನ್ ಟೀ ಕುಡಿತಾ ಇರೋದ್ರಿಂದ 1 ಅವರ್ ಏನೂ ಕುಡಿಯೋದಿಲ್ಲ. ಸೊ ನಾನು ಚಂದ್ರಾಯಪಟ್ಟಣದಲ್ಲಿದ್ದಾಗ ಆಲ್ಮೋಸ್ಟ್ ಕಾಫಿ ಟೀ ಮರೆತೇ ಹೋಗ್ತೀನಿ ಬಿಡಿ. ಟೀ ಸ್ವಲ್ಪ ಓನರ್ ಆಂಟಿ ಮನೆಯಲ್ಲಿ ಅವರೇನಾದರೂ ಬಂದರೆ ನಮ್ಮ ಮನೆಗೆ ಸೊ ಟೀ ಕುಡಿತಾ ಇರ್ತೀನಿ. ಬಟ್ ಕಾಫಿ ಅಂತೂ ಮರೆತೇ ಹೋಗ್ಬಿಟ್ಟಿದೆ. ಸೊ ಕಾಫಿ ಆ ಥರ ಊರಿಗೆ ಬಂದಾಗ ಅಥವಾ ನಮ್ಮ ಮನೆಯವ್ರು ಬಂದರೆ ಸೊ ಕಾಫಿ ಅವಾಗವಾಗ ಕುಡಿತೀನಿ. ಇನ್ನು ನೆಕ್ಸ್ಟು ಅಲ್ಲಿಂದ ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಸೊ ಮನೆಯವರು ಚಂದ್ರಾಯಪಟ್ಟಣ ಹೊರಟಿದ್ರು ಮಗನ ಕರ್ಕೊಂಡು ಬರೋದಕ್ಕೆ ಅಂತ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಏನಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರಿಗೆ ಏನೇನೆಲ್ಲ ಸಾಮಾನೆಲ್ಲ ಚಂದ್ರಾಯಪಟ್ಟಣ ಇಡೋದಕ್ಕೆ ಅಂತ ಹೇಳಿ ಮನೆಗೆ ಕೊಟ್ಟು ಕಳಿಸ್ಬೇಕಿತ್ತು. ಅದನ್ನೆಲ್ಲ ಕೊಟ್ಟು ಕಳಿಸ್ದೆ. ನನಗೆ ಬಸ್ಸಲ್ಲಿ ಹೋಗೋದೇ ತುಂಬ ಕಷ್ಟ. ಅದರಲ್ಲಿ ಐಟಮ್ಸ್ನೆಲ್ಲ ಎತ್ಕೊಂಡು ಹೋಗಬೇಕು ಅಂದರೆ ಇನ್ನೂ ಕಷ್ಟ. ಹಾಗಾಗಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ 1 ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಬಟ್ ಏನಾದರೂ ಹೆವಿ ಇತ್ತು ಅಂತ ಅಂದರೆ ಅದನ್ನೂ ತೊಗೊಂಡೋಗೋದಕ್ಕೆ ಬೇಜಾರಾಗುತ್ತೆ. ಸೊ ಅವ್ರಿಗೆಲ್ಲ ಕೊಟ್ಟು ಕಳಿಸಿದ್ದೀನಿ. ಇನ್ನು ನಾನು ಮತ್ತು ಒಬ್ಬರು ಲೇಬರ್ ಅಣ್ಣ ನಾವಿಬ್ಬರೇ ಇದ್ದಿದ್ದು. ಸೊ ಮುದ್ದೆ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ಮುದ್ದೆ ಮಾಡಿದೆ. ರೈಸು ಇತ್ತು ಬೆಳಗ್ಗೆ. ಏನು ಮಾಡಿಬಿಟ್ಟಿದ್ರು, ನಾನು ಬರೋದೇನಾದ್ರು ಲೇಟ್ ಆಗುತ್ತೆ ಅಥವಾ ಚಿತ್ರಾನ್ನ ಗೊಜ್ಜು ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ರೈಸ್ ಹಾಕ್ಬಿಟ್ಟಿದ್ರು ಆಲ್ರೆಡಿ. ಸೊ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಸ್ವಲ್ಪ ಸಾಂಬಾರು ಕೂಡ ಇತ್ತು. ಸೊ ನಾನು ಅವಾಗವಾಗ ಮಾಡಿ ಕೊಟ್ಟು ಕಳಿಸ್ತಾ ಇರೋವಂಥ ಸಾಂಬಾರಿತ್ತು. ಸೊ ಅದರಲ್ಲೇ ಮೇಂಟೈನ್ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಅಡುಗೆ ಎಲ್ಲ ಮಾಡಿ ಆಯಿತು. ಸೊ ಕಾಯಿ ಎಸಿಬೇಕಾದ್ರೆ ತುಂಬ ಗಾಳಿ ಬೀಸ್ತಾ ಇತ್ತು. ಕಾಯಲ್ಲಿರೋ ಧೂಳು ಕಣ್ಣಿಗೆ ಬಿದ್ದುಬಿಡ್ತು. ಆ್ಯಕ್ಚುಲಿ ನಾನು ಏನು ಉಜ್ಜಲಿಲ್ಲ, ಹಾಗಾದ್ರೂ ಕೂಡ ಸ್ವಲ್ಪ ಕಣ್ಣಿಗೆ ಧೂಳು ಹೋಗಿ ಕಣ್ಣೆಲ್ಲ ಫುಲ್ ಕೆಂಪಾಗಿದೆ. ಸೊ ಲೈಟಾಗಿ ಹೋಗ್ತಾ ಇದೆ, ತುಂಬಾ ಜಾಸ್ತಿ ರೆಡ್ ಆಗಿಬಿಡ್ತು. ಓಕೆ, ಇವಾಗ ಊಟ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾಯಿ ಎಸ್ತಿ ಬಂದಿದ್ದು ತುಂಬಾ ಸುಸ್ತಾಯಿತು, ಮತ್ತು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ಮನೆಯವರು ಸದ್ಯಕ್ಕೆ ಚಂದ್ರಾಯಪಟ್ಟಣ ಹೋಗಿದ್ದಾರೆ. ಏನಕ್ಕೆ ಅಂತ ಸೋಮವಾರ ಹೇಳ್ತೀವಿ. ಇವತ್ತು ಅವ್ರನ್ನ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿ ಉಳ್ಕೋಬೇಕಾಗಿತ್ತು. ಸೊ ಅವರ ಹಾಸ್ಪಿಟಲ್ ಕೂಡ ತೋರಿಸ್ಕೊಳ್ಬೇಕಿತ್ತು. ಸೊ ಅದೊಂದು ಕೆಲಸ ಇದೆ, ಮತ್ತು ಇನ್ನೊಂದು ಕೆಲಸ ಇದೆ. ಅದಂತೂ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ. ಸೊ ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಹಪ್ಪಳ ಬೇಯಿಸಿದ್ದೀನಿ, ಮತ್ತು ಸಾಂಬಾರು ನೆನ್ನೆದೇ ಇತ್ತು. ನೆನ್ನೆ ಸ್ವಲ್ಪ ಮನೆಯವರೇ ತಿಳಿಸಾರು ಮಾಡ್ಕೊಂಡಿದ್ರು, ಅದೇ ಇದೆ. ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿದ್ದೀನಿ. ಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಗಟ್ಟಿಯಾಗಿ ಮಾಡಿದ್ದಾರೆ. ಅದಕ್ಕೆ ಅಣ್ಣನೂ ಕೂಡ ಕೇಳಿದ್ರು ಮುದ್ದೆ ಮಾಡಿ ಇವತ್ತು ಅಂತ ಹೇಳಿ. ಸೊ ಹಾಗಾಗಿ ಮುದ್ದೆ ಮಾಡ್ಕೊಂಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಣ್ಣನೂ ಕೂಡ ಬರ್ತಿದ್ದಂಗೆ ಅವ್ರಿಗೂ ಕೂಡ ಊಟಕ್ಕೆ ಬೆಳೆಸ್ಬಿಟ್ಟು ನಾನು ಕೂಡ ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಸೊ ಮನೇನ ಇನ್ನೂ ಕ್ಲೀನ್ ಮಾಡಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ಇವತ್ತು ಇಲ್ಲೇ ಉಳ್ಕೊಳ್ಳೋದ್ರಿಂದ ಭಾನುವಾರ ಮನೆಯೆಲ್ಲನೂ ಹೊರಿಸ್ಬಿಟ್ಟು ಹೊರಡೋಣ ಅಂತ ಹೇಳಿ. ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಸೂತಕ ಇರೋದ್ರಿಂದ ಪೂಜೆನೂ ಕೂಡ ಮಾಡೋ ಹಾಗಿಲ್ಲ. ಸೊ ಮನೆಯೆಲ್ಲನೂ ನೀಟಾಗಿ ಹೊರಿಸ್ಬಿಟ್ಟು ಹೋದರೆ 1 ವೀಕ್ವರೆಗೂ. ಇವಾಗ ಜಾಸ್ತಿ ಅಷ್ಟು ಏನು ಗಲೀಜು ಆಗ್ತಾಯಿಲ್ಲ, ಮನೆ ಆರಾಮಾಗಿ ನೀಟಾಗಿ ನೋಡ್ಕೊತಾ ಇದ್ದಾರೆ. ಲಾಸ್ಟ್ ಟೈಮಲ್ಲಿ ಮಾವ ಇದ್ರಲ್ವ, ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೆ.
ಬಟ್ ಇವಾಗ ಮಾವ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನೀಟಾಗಿ ನೋಡ್ಕೊತಿದ್ದಾರೆ. ಹಾಗೆ ಅಡುಗೆ ಮನೆಯೂ ಕೂಡ ತುಂಬ ಮಿಸಿ ಥರ ಇರ್ತಾ ಇಲ್ಲ. ಸೊ ಅದೊಂದು ಖುಷಿ ಆಯಿತು. ಆದರೂ ಕೂಡ ಸ್ವಲ್ಪ ಕೆಲವೊಂದು ಐಟಮ್ಸ್ನೆಲ್ಲ ಅವಾಗವಾಗ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದೆಲ್ಲ ಸ್ವಲ್ಪ ಅಂಟು ಬಂದುಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬೇಕು. ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸೊ ಎಲ್ಲನೂ ನೀಟಾಗಿ ಮನೆಯನ್ನೆಲ್ಲ ಒರೆಸ್ಬೇಕು. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಕೊತೀನಿ. ಇನ್ನು ನಾಳೆ ಎಲ್ಲ ಇರ್ತೀನಿ ಅಲ್ವಾ. ಸೊ ನಾಳೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಸ್ಟ್ರೈನ್ ಆಗಿದ್ದರಿಂದ ಅಷ್ಟೇ ಮಾಡಿದ್ದು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ ನಮ್ಮದು ಹಸು ಕೆಲಸ. ಅಪರೂಪಕ್ಕೆ ಬರೋದ್ರಿಂದ ವೀಕಲ್ಲಿ ಒಂದಿನ ಬರ್ತೀನಿ. ಬೇರೆ ದಿನ ಬಂದರೆ ನಾನು ಹಾಲು ಕರಿಯೋ ಟೈಮಲ್ಲೆಲ್ಲ ಇರೋದಿಲ್ಲ. ಒಂದಿನ ಯಾವಾಗ ಉಳ್ಕೊತೀನಿ ಆವಾಗ ಹಸಿನ ಕೆಲಸ ನಾನೇ ವಹಿಸ್ಕೊತೀನಿ, ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳಿ. ಸೊ ಹಿಂದಿನ ದಿನ ಸಂಜೆನೂ ಕೂಡ ನಾನೇ ಮಾಡಿದ್ದೆ. ಹಸು ಕೆಲಸ ಎಲ್ಲ ಮುಗಿಸಿ ಮೈ ತೊಳ್ಕೊಂಡು ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆಗೆ ಇವಾಗ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು. ಹಾಗೆ ಬೆಳಗ್ಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಈ ಸರಿ ಜಾಸ್ತಿ ಬಿರಿಯಾನಿನೇ ಆಗಿದೆ. ಗೊತ್ತಿಲ್ಲ, ಸಾಂಬಾರು ಮಾಡೋದಕ್ಕಿಂತ ಬಿರಿಯಾನಿನೇ ಜಾಸ್ತಿ ಆಗಿದೆ. ಸಾಂಬಾರು ಮಾಡಿಟ್ರೆ ಸೊ ನಮ್ಮ ಮನೆಯವರು ಅದನ್ನು ಬೇಯಿಸ್ಕೊಳ್ಳೋದು ಅದೆಲ್ಲ ಮಾಡೋದು ಅವೆಲ್ಲ ಮಾಡಲ್ಲ ಅವರು. ಅದಕ್ಕೋಸ್ಕರ ಬಿರಿಯಾನಿ ಮಾಡಿ ಸ್ವಲ್ಪ ಗೊಜ್ಜು ಮಾಡಿಟ್ರೆ ಗೊಜ್ಜಿಗೆ ಮಧ್ಯಾಹ್ನ ರೊಟ್ಟಿ ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪ್ಲ್ಯಾನ್ ಆಗಿದೆ, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಹಸುವಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಅಡುಗೆ ಮನೆಯವರು ಚಿಕನ್ ಎಲ್ಲ ತೊಗೊಂಡು ಬರೋದ್ರೊಳಗೆ ಇನ್ನು ಬಿರಿಯಾನಿಗೆ ಬೇಗ ನಾನು ರುಬ್ಬಿ ಹಾಕೋದಕ್ಕಿಂತ ಹೆಚ್ಚಿ ಹಾಕೋದು ಜಾಸ್ತಿ ಮಸಾಲೆನ. ಹಾಗಾಗಿ ಅಡುಗೆ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ತಿಂಡಿ ಮಾಡಿಬಿಟ್ಟು ಆಮೇಲೆ ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಮನೆ ಒರೆಸ್ಕೋಬೋದು. ಸೊ ಹಾಗಾಗಿ ಇವಾಗ ಮೊದಲು ಅಡುಗೆ ಮನೆಯದು ಎಲ್ಲ ಅಂಟು ಬಂದುಬಿಟ್ಟಿತ್ತು. ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಯಾಕಂದರೆ ನಾವು ಓಡಾಡಿಕೊಂಡು ಮನೆಯಲ್ಲಿ ಅವಾಗವಾಗ ಒರೆಸ್ಕೊತಾ ಇರ್ತೀವಿ, ಮಾಡ್ತಾಯಿರ್ತೀವಿ. ಅವಾಗ ಏನೂ ಅನಿಸೋದಿಲ್ಲ. ಬಟ್ ಗಂಡಸ್ರುಗಳು ಅವೇನು ಮಾಡೋದಿಲ್ಲ. ಅಪರೂಪ ಅಡುಗೆ ಮಾಡ್ಕೊಳ್ಳೋದೇ ನಮ್ಮ ಮನೆಯವರು ಅಪರೂಪ. ಇನ್ನು ನಾನೇ ಸಾಂಬಾರು ಅದು ಇದು ಅಂತ ಕೊಟ್ಟು ಕಳಿಸ್ತಾ ಇರ್ತೀನಿ. ಇನ್ನು 3 ದಿನಕ್ಕೆ ಒಂದ್ಸರಿ ಅವರೇ ಚಂದ್ರಾಯಪಟ್ಟಣ ಬರ್ತಾ ಇರ್ತಾರೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಗಾಳಿ ಆಡೋದಕ್ಕೂ ಅವರು ಕಿಟಕಿನೇ ತೆಗೆದಿರಲ್ಲ. ಅದಕ್ಕೋಸ್ಕರ ಐಟಮ್ ಎಲ್ಲ ಸ್ವಲ್ಪ ಅಂಟು ಬಂದಿತ್ತು. ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲನೂ ಹೊರಿಸಿಟ್ಟೆ. ಇನ್ನು ಮಸಾಲೆ ಬಾಕ್ಸ್ಗಳನ್ನೆಲ್ಲನೂ ತೊಳಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಟೈಮ್ ಆಗ್ತಾ ಬರ್ತಿತ್ತು. ನಾನು ತಲೆಗೆ ಎಣ್ಣೆ ಬೇರೆ ಹಚ್ಕೊಂಡಿದ್ದೆ ಹಿಂದಿನ ದಿನ. ಅದನ್ನು ಕೂಡ ತಲೆಗೆ ಸ್ನಾನ ಮಾಡ್ಕೋಬೇಕಿತ್ತು ಇವತ್ತು. ಇನ್ನು 3:30 ಬಸ್ಸಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 4-4:15ಗೆಲ್ಲ ಒಂದು ಬಸ್ ಹೊರಡುತ್ತೆ. ಆ ಬಸ್ಸಿಗಾದರೂ ಹೋಗಬೇಕು. ಅದು ಮಿಸ್ ಆದರೆ ನಾನು ಹಿರಿಸಾವೆಯಿಂದ ಹೋಗಬೇಕಾಗತ್ತೆ. ಹಿರಿಸಾವೆಯಿಂದ ಹೋಗೋದು ತುಂಬ ಈಸಿ ಅಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನನಗೆ ಅಲ್ಲಿಂದ ಹೋಗೋದಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೇ ನಮ್ಮೂರಿಂದನೇ ಕರೆಕ್ಟ್ ಟೈಮಿಗೆ ರೆಡಿ ಆಗಿಬಿಟ್ರೆ ಅಲ್ಲಿಂದ ಹೊರಡ್ಬೋದು ಅಂತ ಹೇಳಿಬಿಟ್ಟು ಇನ್ನು ತಿಂಡಿ ತಿನ್ನೋದಕ್ಕೆ ಮುಂಚೆನೇ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ತಿಂಡಿ ತಿಂದಾದಮೇಲೆ ಮನೆ ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಗೊಜ್ಜನ್ನು ಕೂಡ ಮಾಡಿಡಬೇಕಿತ್ತು. ಗೊಜ್ಜನ್ನು ಮಾಡಿಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ 12:30 ಹೊತ್ತಿಗೆಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು. ಇನ್ನು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡೋದಿತ್ತು. ಹೊರಗಡೆ ಒಣಗಾಕಿದ್ದೆ. ನೆನ್ನೆ ಬಂದು ಎಲ್ಲ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಿದ್ದೆ. ತುಂಬ ಅಂದರೆ ತುಂಬಾ ಇತ್ತು. ಸೊ ಮನೆಯವ್ರಿಗೆ ಹೇಳ್ಕೊಟ್ಟಿರ್ತೀನಿ, ಬಟ್ ಅವರು ಹೆಂಗೆ ಹಾಕೋದು ಅನ್ನೋದೇ ಮರ್ತೋಗಿರ್ತಾರೆ. ಸೊ ಸುಮ್ಮನೆ ಬೇರೆ ಬಟನ್ಸ್ನೆಲ್ಲ ಪ್ರೆಸ್ ಮಾಡಿಬಿಟ್ರೆ ಸೊ ಮಿಷಿನ್ನೇ ಹಾಳಾಗುತ್ತೆ. ಹಾಗಾಗಿ ಬೇಡ, ನಾನೇ ಬಂದೆ ಹಾಕ್ತೀನಿ ಅಂತ ಹೇಳಿದ್ದೆ. ತುಂಬ ಬಟ್ಟೆ ಇದ್ದಿದ್ದರಿಂದ ಒಣಗಾಕಿದ್ದೆ, ಮಿಷಿನ್ಗೆ ಹಾಕಿಬಿಟ್ಟು ಒಣಗಾಕಿದ್ದೆ. ಸೊ ಅದೆಲ್ಲ ಯಾವ್ಯಾವ ಒಣಗಿದೆ ಅದನ್ನೆಲ್ಲನೂ ಎತ್ಕೊಂಡು ಬಂದು ಫೋಲ್ಡ್ ಮಾಡಿ ಅದು ಎಲ್ಲೆಲ್ಲಿ ಇಡಬೇಕು ಆ ಜಾಗಕ್ಕೆ ಸೇರಿಸ್ಬಿಟ್ಟು ಇವಾಗ ನಾನು ಸ್ವಲ್ಪ ಚಂದ್ರಾಯಪಟ್ಟಣಗೆ ಬಟ್ಟೆಗಳನ್ನ ಹೊಲ್ಕೊಳ್ಳೋದಕ್ಕೆ ಬ್ಲೌಸ್ಗಳು ಅದು ಇದು ಅಂತ ಎಲ್ಲ ತೊಗೋಬೇಕಿತ್ತು. ಗಂಡಸ್ರುಗಳಿಗೆ ಹೇಳಿದರೆ ಅವರು ತೊಗೊಂಡು ಬರೋದಿಲ್ಲ, ಮರ್ತೋಗ್ಬಿಡ್ತಾರೆ. ಹಾಗೆ ಅವ್ರಿಗೆ ಗೊತ್ತೂ ಆಗಲ್ಲ ಯಾವ್ದು ತೊಗೊಂಡು ಬರಬೇಕು ಅಂತ. ನಾನಿವಾಗ ವೈಟ್ ಕಲರ್ದು ಒಂದು ಸ್ಯಾರಿ ತೋರಿಸಿದ್ದೆ ಅಲ್ವಾ. ಸೊ ಆ ಸ್ಯಾರಿ ಬಂದು ಅದೇನು ಮಲ್ಮಲ್ ಕಾಟನ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಫ್ಯಾಬ್ರಿಕ್ದು ಸಕ್ಕತ್ತಾಗಿದೆ ಸ್ಯಾರಿ. ಅದಕ್ಕೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿಲ್ಲ. ಅದಕ್ಕೆ ಬೇರೆ ಸಪ್ರೇಟಾಗಿ ಬ್ಲೌಸ್ ಹಾರಿಸ್ಕೊಬೇಕು. ಅದಕ್ಕೆ ಆ ಸ್ಯಾರಿನೂ ಕೂಡ ತೊಗೊಂಡು ಹೋಗೋಣ ಅಂತ ಹೇಳಿ ಚಂದ್ರಾಯಪಟ್ಟಣಗೆ ಇನ್ನು ತೊಗೊಂಡು ಬರ್ತಿದ್ದಂಗೆ ಇನ್ನು ಸೊ ಆವತ್ತಿಂದ ಏನೆಲ್ಲ ಖರ್ಚು ಮಾಡಿರ್ತೀವಿ ಸೊ ಅದನ್ನೆಲ್ಲನೂ ಡೈರಿಗೆ ಬರೆದಿಡೋದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ. ಸೊ ಅದನ್ನೆಲ್ಲನೂ ಖರ್ಚೆಲ್ಲನೂ ಡೈರಿಗೆ ಬರೆದು ಇಡ್ತಾಯಿದ್ದೆ. ಸೊ ಫ್ರೆಂಡ್ಸ್, 5:15ಗೆಲ್ಲ ನಾವು ಬಂದಿದ್ದಾಯಿತು. ಮನೆಯಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸಗಳಿದ್ವಿ, ಅಂದರೆ ಪಾತ್ರೆಗಳೆಲ್ಲ ಹಾಗೆ ಒಂದು ಸ್ವಲ್ಪ ಬಿಟ್ಟಿದ್ದೆ, ಅದನ್ನೆಲ್ಲ ಬಂದು ವಾಶ್ ಮಾಡಿದೆ. ಇವಾಗ ಸ್ವಲ್ಪ ಡೈರಿ ಬರೆಯೋದಿತ್ತು. ಸೊ ಇವಾಗ ಒಂದು ಹೊಸ ಅಭ್ಯಾಸ, ಅದ್ರ ಬಗ್ಗೆ ನಾನು ಹೇಳ್ತೀನಿ.
ಹಾಗೆ ಊರಿಂದ ಚಿಕನ್ ತೊಗೊಂಡು ಬಂದಿದ್ದೀನಿ, ಅದೇ ಇದೆ. ನೈಟು ರೊಟ್ಟಿ ಏನಾದರೂ ಹಾಕ್ಕೊಂಡು ಸೊ ಊಟ ಮಾಡಿ ಮಲ್ಕೊತೀವಿ. ಇಷ್ಟೇ ಇವತ್ತಿನ ಒಂದು ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಇಲ್ಲಿಗೆ ತುಂಬಾ ಲಾಂಗ್ ಆಗಿಬಿಡುತ್ತೆ, ನಿನ್ನೆಯಿಂದ ಕಂಟಿನ್ಯೂ ಮಾಡ್ತಾನೇ ಇದೆ. ಸೊ ನಾಳೆಯಿಂದ ಬೇರೆ ಬ್ಲಾಗ್ ಬರ್ತಾ ಹೋಗುತ್ತೆ. ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.